ಅಣ್ಣ ಬನ್ನಿ, ಬೂಟ್ ಪಾಲಿಸ್. ಬನ್ನಿ ಸರ್, ಬೂಟ್ ಪಾಲಿಸ್, ಬೂಟ್ ಪಾಲಿಸ್. ನನಗೆ ಟ್ರೈನಿಗೆ ಟೈಮ್ ಆಗಿದೆ ಮೇಡಮ್. ಬರೀ 20 ರೂಪಾಯಿ ಕೊಡಿ ಸರ್. ನಿಮ್ಮ ಬೂಟನ್ನು 5 ನಿಮಿಷದಲ್ಲಿ ಮಿಂಚು ಥರ ಮಾಡ್ತೀನಿ. ಮೇಡಮ್, ನೀನು ನನಗೆ ಬೂಟ್ ಪಾಲಿಶ್ ಮಾಡೋದು ಬೇಡ. ಈ ಹಣವನ್ನ ಇಟ್ಕೋ, ಈ ಹಣವನ್ನು ಇಟ್ಕೊಮ್ಮ. ಬೇಡ ಸರ್, ನನಗೆ ದಾರಿ ಬಿಟ್ಟರೆ ಸಾಕು. ನಿಮ್ಮ ಹಣವನ್ನು ನೀವೇ ತೆಗೆದುಕೊಳ್ಳಿ ಸರ್. ಯಾಕಮ್ಮ? ಹೌದು, ಕೇವಲ ಹಿಂದುಳಿದ ವರ್ಗದಲ್ಲಿ ಜನಿಸಿದರು. ಎಂಥ ಉದಾತ್ತ ಗುಣ! ಎಷ್ಟು ಮುಂದುವರಿದಿದೆ ನಮ್ಮ ಭಾರತ! ಹೊಟ್ಟೆ ಪಾಡಿಗಾಗಿ ಹೋರಾಡುತ್ತಿರುವ ಈ ಹುಡುಗಿಯಲ್ಲಿಯೇ ಇಷ್ಟೊಂದು ಉದಾತ್ತ ಗುಣಗಳು ಅಡಗಿರುವ ಎಷ್ಟು ಚೆನ್ನ! ಹೌದು, ಈ ಹುಡುಗಿಯಲ್ಲಿಯೇ ಇಷ್ಟೊಂದು ಉದಾತ್ತ ಗುಣಗಳು ಒಳಗೊಂಡಿರಬೇಕಾದರೆ ಇವರನ್ನ ಹೆತ್ತ ತಂದೆ ತಾಯಿಗಳು ಅದೆಷ್ಟು ಧರ್ಮಶೀಲರಾಗಿದ್ದಾರೆ. ಅಮ್ಮ, ನೀನು ಇದೇ ಊರಿನವಳೇನಮ್ಮ? ಇಲ್ಲ ಸರ್, ನನ್ನ ಊರು ಚನ್ನಪಟ್ಟಣ. ಚನ್ನಪಟ್ಟಣ ನಮ್ಮ ಊರಿನವಳೇ? ಯಾರಿರಬಹುದು? ಇವನ ಮುಖ ನೋಡಿದರೆ ನನ್ನ ತಂಗಿಯನ್ನು ಇವಳೆ ನನ್ನ ತಂಗಿಯಾಗಿರಬಹುದು. ನನ್ನ ತಂಗಿಯಾಗಿದೆ ಇಲ್ಲಿಗೇಕೆ ಬರ್ತಾ ಇದ್ದ? ಈ ಹೀನ ಉದ್ಯೋಗವನ್ನು ಯಾಕೆ ಕಾಗಿಟ್ಟುಕೊಳ್ಳುತ್ತಿದ್ದಳು? ಇದೆಲ್ಲ ನನ್ನ ಭ್ರಮೆಯೇ ಇರಲಿ. ನಿನ್ನ ತಂದೆ ಹೆಸರೇನಮ್ಮ? ನನ್ನ ತಂದೆ ಹೆಸರು ರಾಮಜ್ಜ. ಯಾಕೆ ಸರ್? ಯಾವ ಹೇಯ ಕೃತ್ಯವನ್ನ ಎಸಗಿ ಮನೆಯನ್ನ ಬಿಟ್ಟು ಬಂದು ಹಿಡಿದಿದ್ದೀಯೇ ಇಂಥ ಹೀನ ಉದ್ಯೋಗವನ್ನ? ಮಗಳು ಹಿರಿಯ ಮನೆತನದಲ್ಲಿ ಬೆಳೆದ, ಗೌರವ ಕುಟುಂಬದಲ್ಲಿ ಬೆಳೆದ ನಮ್ಮ ಕುಟುಂಬಕ್ಕೆ ಕಳಂಕ ತಂದ ಕುಲಗೇಡಿ ನೀನು. ಹೌದಣ್ಣ, ನಾನು ಕುಲಗೇಡಿಯೇನು ನಿಜ. ನನ್ನ ಹೊಟ್ಟೆ ತುಂಬಿಸಿದುಕೊಳ್ಳುವುದಕ್ಕಾಗಿ ಈ ಹೀನ ವೃತ್ತಿಯನ್ನು ಕೈಗೊಂಡಿರುವುದು ಸತ್ಯವಾಗಿ. ಒಡ ಹುಟ್ಟಿದ ಸಹೋದರಿಯನ್ನು ಹುಡುಕನಿಗೆ ಕೊಟ್ಟು ಅವಳು 3 ದಿನದಿಂದ ಉಪವಾಸ ಬಿದ್ದಾಗ ಅಣ್ಣ ಇಡೀ ಅನ್ನ ನೀಡಿ ಎಂದು ಮನೆ ಬಾಗಿಲಿಗೆ ಬಂದಾಗ ಮತ್ತು ಹೊರಲೋಕಿದಿರಲ್ಲ, ನಿಮ್ಮ ಜನ್ಮಕ್ಕೆ ನಿಮ್ಮಂತವರನ್ನು ಅಣ್ಣಂದಿರು ಅಂತ ಕರೆಯುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಹೊರಟೆ ಹೋಗಿ ಇಲ್ಲಿಂದ. ಏನಮ್ಮ ಇದೆಲ್ಲ?
ಅಣ್ಣ ದೊಡ್ಡ ಮನುಷ್ಯ ಹೌದು, ಯಾಕಪ್ಪ? ಓ ಮಾಳಿ, ಇವನಿಗೆ ಸರಿಯಾಗಿ ಅರ್ಥ ಆಗುವಂಗ ನಿನ್ನ ಭಾಷೆಲೇ ಹೇಳು ನೋಡೋಣ. ಅಲ್ಲಪ್ಪ, ಬೆನ್ನಿ ಬಿದ್ದ ತಂಗಿಯನ್ನ ಕಂಡು ಆ ಸೆರೆ ಕುಡ್ಕ ರಂಜನಪ್ಪ ಕೊಟ್ಟಿರಿ. ಆ ಮನೆಯಲ್ಲಿ 3 ದಿವಸ ಉಪವಾಸ ಬಿದ್ರು ತಿರುಗಿ ನೋಡುವವರಿಲ್ಲ. ಮೊನ್ನೆ ನಿಮ್ಮ ಊರಿಗೆ ಕಳಿಸಿದ್ರೆ ಹಿಡಿ ಅನ್ನ ನೀಡ್ಲಾರ್ದೆ ಹೊರಗೆ ಕಳಿಸಿದ್ರಂತಲ್ಲ. ಎಂತ ಬಂಗಾರದಂತ ತಂಗಿಗೆ ನೀವೆಂತ ಗಂಟು ಬಿದ್ದೀರೋ ನನ್ನಪ್ಪ. ಮತ್ತೆ ಈ ಹುಡುಗಿ ಗೋಳಾಟ ನೋಡಲಾರ್ದೆ ನಮ್ಮ ಮನ್ಯಾಗ ನಮ್ಮ ಮಗಳಂತ ಇಟ್ಕೊಂಡು ಜೋಪಾನ ಮಾಡ್ತಾ ಇದ್ವಿ. ಈ ಕಂದಮ್ಮ ಕೆಲಸ ಮಾಡ್ಲಾರ್ದೆ ಊಟ ಮಾಡಕ್ಕಿಲ್ಲ ಅಂತ ಹೇಳಿ ಹಠ ಹಿಡಿದು ಈ ಕೆಲಸ ಮಾಡ್ತಾ ಇತ್ತು. ಏನು ಏನು ಇಡೀ ಇಡೀ ಇಡಿಡ್ತ ನನ್ನ ಮಗಳ ಕೆನ್ನೆಗೆ ಪಟಾರ ಅಂತ ಹೊಡೆದಿಯಲ್ಲ. ನಾನು ಸಾಕು ಬೇಡ, ಅರ್ಥ ಆಗ್ತೈತಿ. ನಿನ್ನ ಕರ್ಮ ಕಥೆಯನ್ನ ಕೇಳಲಾರದೆ ನಿನ್ನ ಕೆನ್ನೆಗೆ ಹೊಡೆದು ನನ್ನನ್ನ ದಯವಿಟ್ಟು ಕ್ಷಮಿಸಿಬಿಡಮ್ಮ. ಇಲ್ಲ, ನನ್ನ ಬಾಳಿನ ಕಥೆ ನನಗೆ ತಿಳಿದಿಲ್ಲವಾಗಿತ್ತು. ಕುಲ ಗೌರವ ಕಡೆಗೆ ಲಕ್ಷ್ಯವಿದೆ ನಿನಗೆ. ನನ್ನ ಬಾಳಿನ ಕಥೆಯೇ ಗೊತ್ತಿರಲಿಲ್ಲವಾಗಿತ್ತು. ಅದಕ್ಕೆ ದುರ್ಘಟನೆ ಸಂಭವಿಸಿತು. ಆದರೆ ಕೆನ್ನೆಗೆ ನೋವಾದ ವೇದನೆಯಲ್ಲಿ ನಾನೇ ನಿನಗೆ ಏನಾದರೂ ಮಾತನಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಇನ್ನು ಮುಂದೆ ನಿನ್ನ ಬಾಳನ್ನ ಬಂಗಾರವಾಗಿಸುವ ಜವಾಬ್ದಾರಿ ಸೆರೆಗುಡುಕನಾದ ನಿನ್ನ ಗಂಡನಿಗೆ ಸರಿ ದಾರಿಗೆ ತರ್ತೇನೆ. ಮನೆಗೆ ಹೋದಾಗ ಸುತ್ತು ಅನ್ನ ನೀಡದೆ ನಿನ್ನನ್ನ ಒತ್ತು ಕಳಿಸಿದ್ನಲ್ಲ ಆ ನೀಚ ಅಣ್ಣ, ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತೇನೆ. ಮನೆಗೆ ಹೋಗೋಣ. ಇಲ್ಲ ಅಣ್ಣ, ನಾನು ತೋರು ಮನೆಗೆ ಬರುವ ಹಾಗಿಲ್ಲ ಅಣ್ಣ. ಯಾಕಮ್ಮ? ಅಣ್ಣ, ಅಂದು ನಾನು ಉಪವಾಸವಿದ್ದಾಗ ಒಂದು ಹಿಡಿ ಅನ್ನ ಕೇಳಿದಕ್ಕೆ ಹತ್ತಿಗೆ ನನಗೆ ಜಾರಿಣೆ ಎಂದು ನಿಂದೆಯಾಗಿದೆ. ಹತ್ತಿಗೆ ನನಗೆ ಜಾರಿಣೆ ಎಂದು ನಿಂದೆಯಾಗಿದೆ. ಅದನ್ನು ಕೇಳಿದೆ ನನ್ನ ಅಮ್ಮ. ಇನ್ನು ಮೇಲೆ ನನ್ನ ಅಪ್ಪನಿಲ್ಲದೆ ಮನೆಗೆ ಕಾಲಿಟ್ಟ ಎಂದರೆ ಆಣೆ ಇದೆ ಎಂದು ನನ್ನನ್ನು ಹೊರಗಿದ್ದಳಲ್ಲ. ಸರಿ ಅಮ್ಮ, ನಾನೂ ಕೂಡ ನಿನ್ನ ಹಾಗೆ ನೊಂದುಕೊಂಡೇ ಮನೆ ಬಿಟ್ಟವನು. ಆ ವಿಚಾರ ನಿನಗೂ ಗೊತ್ತಲ್ಲ. ಆದರೂ ನಾನು ತಿರುಗಿ ಮನೆಗೆ ಹೊರಟಿದ್ದೇನೆ. ಯಾಕೆ ಗೊತ್ತಾ? ನಾನೀಗ ಚಿತ್ರರಂಗದಲ್ಲಿ ಪ್ರಸಿದ್ಧ ನಟನಾಗಿ ಸಾಕಷ್ಟು ಹಣವನ್ನ ಸಂಪಾದಿಸಿದ್ದೇನೆ. ಹಾಗೆ ತಂದೆಯವರ ಆಜ್ಞೆಯಂತೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯವನ್ನ ಮಾಡಿಸಿಕೊಂಡು ಹೊರಟಿದ್ದೇನೆ. ಇಂಥ ಸಂತೋಷದ ಸಂಭ್ರಮದ ಸಮಯದಲ್ಲಿ ತಂಗಿಯಾದ ನೀನೇ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳದಿದ್ದರೆ ಆ ಸಂಭ್ರಮಕ್ಕೆ ಏನಮ್ಮ ಕಳೆ? ನೋಡಮ್ಮ, ತಾಯಿಯ ಆಜ್ಞೆ ನಿನಗೆ ಆ ರೀತಿ ಅಂತಾದರೆ ಒಂದು ಕೆಲಸ ಮಾಡಮ್ಮ, ನನ್ನ ಸಂಗಡ ಬಾ. ಮನೆಯ ಹೊರ ಬಾಗಿಲಲ್ಲಿಯೇ ನಿಂತಿರು. ಅಮ್ಮ ಒಳಗೆ ಕರೆದಾಗ ನೀನು ಒಳಗೆ ಬರುವಿ ಅಂತೆ. ಓಕೆನಾ? ಆಗಬಹುದಲ್ವಾ? ಇಷ್ಟು ದಿನಗಳ ಕಾಲ ನನ್ನನ್ನು ಸ್ವಂತ ಮಗಳಂತೆ ಸಾಕಿದ ನನ್ನ ತಂದೆ ತಾಯಿಗಳಿಗೆ ಏನಾದರೂ ಒಂದು ಉಡುಗೊರೆ ಕೊಟ್ಟು ಹೋಗಬೇಕಂತೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಮ್ಮ? ನೋಡಮ್ಮ ತಂಗಿ, ನನಗೆ ಈಗ ದುಡ್ಡಿನ ತಾಪತ್ರಯ ಏನೂ ಇಲ್ಲ. ಹಾಗಾಗಿ ಯಜಮಾನ್ರೆ, ಇಲ್ಲಿಯವರೆಗೆ ನನ್ನ ತಂಗಿಯನ್ನ ನಿಮ್ಮ ಸ್ವಂತ ಮಗಳಂತೆ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀರಿ.
ಹಾಗಾಗಿ ನಿಮಗೆ ನನ್ನ ಒಂದು ಚಿಕ್ಕ ಕಾಣಿಕೆ, ದಯವಿಟ್ಟು ಇದನ್ನ ಸ್ವೀಕರಿಸಬೇಕು. ನಮಗೆ ಯಾಕ್ರಿ ಅದೆಲ್ಲ? ತೆಗೆದುಕೊಳ್ಳಿ. ತೆಗೆದುಕೊಳ್ಳಿ. ಅಂತೇಳಿ ಕಿಸಿರು ಹಾಕೊಂತಾನೆ ಎಲ್ಲ ಕಲ್ತಿ ಕೆಟ್ಟ ಚಟನ ಅಂತೇನೆ. ನಮ್ಗ ಮಕ್ಕಳಿಲ್ಲ, ಮರಿ ಇಲ್ಲ. ಇಷ್ಟು ದಿನ ನೀನೇ ನನ್ನ ಮಗಳು ಅಂತ ನಿನ್ನನ್ನೇ ನೋಡು ಸಂತೋಷ ಪಡ್ತಿದ್ದೆ. ಈಗ ನೀನೇ ಹೊಂಟೋಗ್ತಿ ಅಂದ್ಮೇಲೆ ಈ ತರ ಇಟ್ಕೊಂಡು ನಾವೇನ್ ಮಾಡೋದು? ನಮ್ಮ ನೆನಪಿಗೋಸ್ಕರ ಸದಾ ನಿನ್ ಕೊಂಡಾಗಿದ್ದ. ಇಂಥದ್ದಾದ್ರೂ ಒಂದು ಹೆಣ್ಣು ಮಗು ಕೊಡ್ಬಾರ್ದು. ತಂಗಿ, ತಂಗಿ ಹೊರಡೋಣ. ದೇವರಿಗೆ ಕರುಣೆನೇ ಇಲ್ಲ. ಇಷ್ಟು ದಿನ ನಾವಿವಳನ್ನ ಸ್ವಂತ ಮಗಳಂಗೆ ನೋಡ್ಕೊಂಡು ಅವಳ ಮುಖ ನೋಡಿ ಕಾಲ ಕಳಿತ ಇದ್ವಿ. ಇನ್ನು ಮುಂದೆ ಏನಾಗೋಯ್ತು, ಹೇಗಿರ್ಬೇಕು ಏನು ಗೊತ್ತೇ ಆಗಲ್ಲ. ಅಲ್ಲ, ಇಷ್ಟೊಂದು ಜನ ಧರಿಕೆ ಮಾಡಿದ್ರಲ್ಲ, ಒಂದು ದೇವರು ಕಳ್ತೇರಿ ಬಾರ್ದ. ದೇವ್ರಿಗಷ್ಟು ಹೆಸರಿಲ್ಲ ಅಂತ ಮಾಡ್ದೆ ಹಿರಿಯ. ಅಂದ್ರ ನಮ್ಮ ಮದ್ವೆ ಟೈಮ್ ಮುನಿಸ್ಕೊಂಡು ಕುಂತವನಿಗೆ ಈಗ ಹೆಸರು ಮಾಡ್ಕೊಂಡ ನಾನೀಗ ಅಯ್ಯೋ, ಆವಾಗ ಹೇಳ್ತಾ ಇದ್ದೆ ಸುತ್ತಿಗೆ ಶಕ್ತಿ ಇಲ್ಲ, ಸುತ್ತಿಗೆ ಹೊಡ್ತಾನೆ ಪ್ರಯೋಜನ ಇಲ್ಲ ಹೇಳಿ. ಹಾಗಾಯ್ತು ಈಗ ಸುತ್ತಿಗೆ ಬಪ್ಪರೇ ಮಗನ ಹೊಡೆದು ಬಿಟ್ಟಿಯಲ್ಲೋ ಸಿದ್ಧ. They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. I got all this potential that's deep inside of me, but they hate when you're successful cause they try to be. They sit there being judgmental because you're trying things, and they just want you to settle and do the right thing. So get a good job, don't slack off. Wake up every morning, make a good impression on your boss. Don't do anything that I wouldn't do, and when you're making money, make sure you don't spend it too soon. Fuck that, I'll do what I wanna do. I got a different path from everyone and that includes you. Who are you to tell me how to live life? In these times it feels like nobody is right, yeah. So I'ma figure out what else we succeed, and then invest all of my time into that and proceed. I need whatever the hell could make me happy, and I don't think you have a clue what could that be. They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. I think this life could be special if I get rid of the devils. They think that I am a rebel, I think they want me to settle. There's nobody on my level. They think that work is too stressful, I think that work is essential. The grind is all in your mental, and I don't think you understand what I'll go through just to be in control of my life soon. All the negativity, man, I'm immune. I don't really need a mask with all I've been through. I've been making changes for the ages. 5-10-year plans are contagious. I attack that shit, I'm tenacious. And if you ain't, get the fuck out of my way then. Got one life, I won't regret it. I will fight until I get it. I'll look back one day from heaven and say damn, I learned some lessons, and say damn, I had no questions. I had fun in every second, and the
journey was a blessing, yeah. They tell me that I'm never gonna make it. They want me to do something that can make sense. They hate when I keep dreaming I'll be famous, but I don't give a fuck, I'ma keep chasing. They tell me that I'm never gonna make it. They want me to do something that can make sense. They hate when I keep dreaming I'll be famous, but I don't give a fuck, I'ma keep chasing. They tell me that I'm never gonna make it. They want me to do something that can make sense. They hate when I keep dreaming I'll be famous, but I don't give a fuck, I'ma keep chasing. ನಮ್ಮ ಮನೆಯಲ್ಲಿ ಕೂಳು ತಿನ್ಕೊಂಡಿರುವ ಕೂಲಿಯಾಡಿ ಕೆಲಸ. ಬಾಬು ಬಾಯಿಲಿ ಕೂಲಿನಲ್ಲಿ ಯಾವ ಪಾಠ ಹೇಳಿದ್ರು ಓದು ನೋಡೋಣ. ಮನೆಗೆ ಹೊಸದಾಗಿ ಬಂದವಳು ಸತ್ಯಮಾವನ್ನು ತುಡಿಸಿಕೊಳ್ಳುವವಳು, ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುವವಳು. ಹೋಗೋ ಸುಮ್ಮನೆ ಆಚೆ. ಮೆಲ್ಲಗೆ ಹೆಚ್ಚಿಗೆ ರಾಕ್ಷಸಿ. ಇಲ್ಲಮ್ಮ, ಈ ರೀತಿ ಕಾಲು ಹೊತ್ತಿದ್ರೆ ಹೇಗೆ ತಡಿಬೇಕು? ಮೆಲ್ಲಗೆ ಒತ್ತೇ ಇದ್ದೀರಲ್ಲ. ಯಾಕಮ್ಮ ಏನ್ ಮಾಡ್ತಾ ಇದ್ದೆ? ಯಾರು ಅಮ್ಮ? ಯಾರು ಅಮ್ಮ? ರಘುವೀರ, ರಘುವೀರ. ಇಲ್ಲಮ್ಮ, ನಿನ್ನ ರಘುವೀರನೇ ಅಮ್ಮ. ನೀನು ದೊಡ್ಡ ಸಾಹೇಬರಾಗಿ ಬಂದ್ಬಿಟ್ಟೆ ನಮ್ಮ ಮಗನೇ. ಹೌದು, ತುಂಬಾ ಸಂತೋಷಪ್ಪ. ನೀನು ದೊಡ್ಡ ಸಾಹೇಬರಾಗಿ ಬಂದ್ಬಿಟ್ಟೆಪ್ಪ. ನಾನೀಗ ಚಿತ್ರರಂಗದಲ್ಲಿ ಶ್ರೇಷ್ಠ ಹೀರೋ ಆಗಿ ಅಮ್ಮ ರತ್ನ ಮಾಂಗಲ್ಯವನ್ನು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯವನ್ನ ಮಾಡಿಸಿಕೊಂಡು ಬಂದಿದ್ದೇನಮ್ಮ. ಅಪ್ಪನ ಕೈಯಲ್ಲಿ ಈ ಮಾಂಗಲ್ಯವನ್ನ ಕಟ್ಟಿಸಿ ನಾವೆಲ್ಲ ಸಂತೋಷ ಪಡಬೇಕು. ಕರಿಯಮ್ಮ ಅಪ್ಪನನ್ನ. ಎಲ್ಲಿದ್ದಾನಮ್ಮ ಅಪ್ಪ? ಕರಿಯಮ್ಮ. ಏನಂತ ಹೇಳಿ ನನ್ನ ಗೋಡಿನ ಕಥೆಯನ್ನ ರತ್ನ ಮಾಂಗಲ್ಯವನ್ನ ನಿನ್ನ ತಂದೆ ಕಟ್ಟಬೇಕಾದ ನಿನ್ನ ತಂದೆ ಸತ್ತು 3 ಏನಾಗಿತ್ತಮ್ಮ ಅಪ್ಪನಿಗೆ ಸಾಯೋದಕ್ಕೆ? ಏನಾಗಿತ್ತಮ್ಮ ಅಪ್ಪನಿಗೆ ಸಾಯೋದಕ್ಕೆ? ಏನಂತ ಹೇಳಲಿ? ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ತುತ್ತು ಅನ್ನಕ್ಕಾಗಿ ಅಡ್ಡನಾಗಿ ಒಂದೇ ಒಂದು ತುತ್ತು ಅನ್ನವನ್ನು ನೀಡಿ ಹೊರ ಬಾಗಿಲಲ್ಲಿ ಕುಳಿತು ಊಟ ಮಾಡ್ತೀನಿ ಅಂತ ನನ್ನ ಮಗಳು. ಆದರೂ ನಿನ್ನ ಅಣ್ಣ ಅತ್ತಿಗೆ ಕನಿಕರ ಬಾರದೆ ಅವಳನ್ನು ಹೊಡೆದು ಮನೆಯಿಂದ ಹೊರಗಾಕಿ ಬಿಟ್ರಪ್ಪ. ಈ ದೃಶ್ಯವನ್ನ ಕಣ್ಣಿನಿಂದ ನೋಡದೆ ನಿನ್ನ ತಂದೆ ಪತ್ರವನ್ನು ಬರೆದಿಟ್ಟು ಹೊರಗೆ ಯಾರ್ಯಾರು ಈ ಕರ್ಮ ಚಾಂಡಾಲ ಮಕ್ಕಳ ದುರ್ವರ್ತನೆಯನ್ನು ತಾಳಲಾರದೆ ನೀನು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿಯ. ಅಮ್ಮ,
ನಾನು ಪ್ರತಿ ತಿಂಗಳು ಇಲ್ಲಿ 5,000 ರೂಪಾಯಿಯನ್ನ ಎಮೋ ಮಾಡ್ತಾ ಬಂದಿದ್ದೇನೆ. ಆದ್ರೂ ಹಸಿದು ಬಂದ ಮಗಳಿಗೆ ತುತ್ತು ಅನ್ನ ನೀಡೋದಕ್ಕಾಗ್ಲಿಲ್ವಾ ನಿಮಗೆ? ಹೇಳಮ್ಮ. ನಾನು ಪ್ರತಿ ತಿಂಗಳು ಕಳಿಸುತ್ತಿದ್ದ 5,000 ರೂಪಾಯಿಯನ್ನ ಯಾರ ಹತ್ರ ಕೊಡ್ತಾ ಇದ್ರಮ್ಮ? ಯಾತಕ್ಕಾಗಿ ಬಳಸ್ತಾ ಇದ್ದೀರಿ? ಹೇಳಮ್ಮ. 5 ಪೈಸೆನು ಕಣ್ಣಿನಿಂದ ಕಾಣದ ನಮಗೆ 5,000 ರೂಪಾಯಿ ಕಳಿಸ್ತಿದೆ ಅಂತ ಯಾಕೆ ಸುಳ್ಳು ಹೇಳ್ತೀವಿ? ಅಮ್ಮ ಏನ್ ಹೇಳ್ತಾ ಇದ್ದೀಯಮ್ಮ? 5,000 ರೂಪಾಯಿ ಅಂತ ನೀವು ಕಳಿಸಿದ್ರೆ ನಿಮ್ಮ ತಂದೆ ಬಡಿದುಕೊಂಡು ಈ ಮನೆಯಿಂದ ಹೋಗುವಂತ ಪ್ರಸಂಗ ಬರ್ತಿತ್ತು. ಯಾಕೆ ಬರ್ತಿತ್ತು ಹೇಳು? ಅಂದ್ರೆ ಅವರು ಬರೆಯುವಂತಲ್ಲಿ ಹೋಗುವಂತ ಪ್ರಸಂಗ ಯಾಕೆ ಬರ್ತಿತ್ತು ಹೇಳು? ಇದೆಲ್ಲವನ್ನ ಹೇಳಿ ನನ್ನ ಹೊಟ್ಟೆಯಿಂದ ಯಾಕೆ ಹೊರಟಿದ್ಯೋ? ಅಂದ್ರೆ ನಾನು ಕಳಿಸಿದ ಹಣ ನಿಮಗೆ ಒಮ್ಮೆಯೂ ಸಿಗಲಿಲ್ವೇ? ಇಲ್ಲಪ್ಪ, ಇಲ್ಲ, ಒಮ್ಮೆಯೂ ಸಿಗಲಿಲ್ಲ. ನಾನು ಯಾಕೆ ಸುಳ್ಳನ್ನ ಹೇಳಲಿ? ಅಮ್ಮ ನೋಡಮ್ಮ, ಈ ರಸೀತಿಯಲ್ಲಿ ಅಣ್ಣನೇ ಸಾಕ್ಷಿ ಸಹಿ ಹಾಕಿದ್ದಾನೆ. ಅಮ್ಮ ನೋಡಮ್ಮ, ಈ ನಾನು ಯಾತ್ರೆ ಯಾವ ಕಾರಸ್ಥಾನವೇ ಸರಿ. ಇದರ ಇತ್ಯರ್ಥವನ್ನ ಈಗಲೇ ಮಾಡಿಸ್ತೇನೆ. ಹಲೋ, ಹೌದು, ನಾನು ಪೋಸ್ಟಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಬೇಕಾಗಿತ್ತು. ಹೌದು, ನಾನು ಚಿತ್ರನಟ ರಘುವೀರ ಮಾತಾಡ್ತೇವೆ. ಹೌದು ಹೌದು, ಊರಿಗೆ ಬಂದಿದ್ದೆ. ಹೌದು, ಹಾ, ದಿಲೀಪನ ಬಂದು. ಸರ್, ನಾನು 5 ವರ್ಷದಿಂದ ನನ್ನ ತಾಯಿಯವರ ಹೆಸರಿಗೆ 5,000 ರೂಪಾಯಿಯನ್ನ ಎಮೋ ಮಾಡ್ತಾ ಬಂದಿದ್ದೆ. ಹೌದು, ಆದ್ರೆ ಅವರಿಗೆ ಒಂದು ಸಲನೂ ಕೂಡ ಹಣ ಇಲ್ಲ ಸರ್. ಅವರು ಯಾವ ರಸೀದಿ ಮೇಲೂ ಕೂಡ ಅವ್ರು ಸಹಿ ಮಾಡಲೇ ಇಲ್ವಂತೆ. ಹೌದು ಸರ್, ಆದಷ್ಟು ಬೇಕು ಸರ್ ಎನ್ಕ್ವೈರಿಗೆ ಪೊಲೀಸರೊಂದಿಗೆ ಬರ್ಬೇಕು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ. ರಘುವೀರ ಮನೆಗೆ ಬಂದು ನನಗೆ ಗುರಾಯಿಸ್ತೇನೋ ವಂಚಕ. ವಂಚಕ ಗೊತ್ತಾಗುತ್ತೆ. ಇನ್ನು ಕೊಂಚ ಸಮಯ ಮಾತ್ರ ಬಾಕಿ ಇದೆ ವಂಚಕ ಯಾರು ಅನ್ನೋದಕ್ಕೆ. ತಡಿ, ಸ್ವಲ್ಪ ತಡಿ. ನಮ್ಮ ಮೇಲೆ ಆಪತ್ತು ತರೋ ಕೆಲಸ ಮಾಡ್ತಿದ್ದಾರೆ. ನಡೀರಿ, ಬೇಗ ಹೊರಡೋಣ ಇಲ್ಲಿಂದ. ಒಂದು ಹೆಜ್ಜೆ ಕಿತ್ತಿಟ್ರೆ ಶೂಟ್ ಮಾಡಿಬಿಡ್ತೇನೆ. ಸರ್ ಬನ್ನಿ ಸರ್. ಫೋನ್ ಮಾಡಿದ ರಘುವೀರ್ ನೀವೇನಾ? ಹೌದು ಸರ್, ನಾನೇ. ಏನು ನಿಮ್ದು? ಸರ್, ನಾನು ಫೋನ್ನಲ್ಲಿ ಎಲ್ಲ ವಿಷಯ ಹೇಳಿದ್ನಲ್ಲ. ಹಾ ಸರ್, ಬನ್ನಿ ಸರ್. ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿದ ಎಮೋ ಏನಾದ್ರು ಇದೆಯಾ? ಇದೆ ಸರ್, ಒಂದು ಎರಡಿದೆ ಸರ್. ಬಾಕಿದನ್ನ ನಾನು ಸ್ಟೇಷನ್ ಬಂದು ನಿಮಗೆ ಹಾಜರುಪಡಿಸ್ತೇನೆ ಸರ್. ನಾನೇ ಸರ್. ತಾಯಿ ಏನಮ್ಮ, ಇದ್ರ ಮೇಲೆ ನೀವೇ ಸಹಿ ಮಾಡಿ ಹಣ ತಗೊಂಡಿದ್ರೆ ಹೇಗೆ? ಇಲ್ಲ ಸರ್, ನಾನು ಯಾತ್ರ ಮೇಲೂ ಸಹಿ ಮಾಡಲಿಲ್ಲ ಸರ್. ಓ ಮಿಸ್ಟರ್ ದಿಲೀಪ್ ಸರ್, ಇದರಲ್ಲಿ ವಿಟ್ನೆಸ್ ಸಹಿ ನಿಮ್ದೇ ಇದೆ. ಈ ಸಹಿ ನಿಮ್ದೇ ತಾನೆ? ಈ ಸಹಿ ನಮ್ದೇ. ಹೌದಾ? ಹಾಗಾದ್ರೆ ನಿಮ್ಮ ಅಮ್ಮನೇ ಇದಕ್ಕೆ ಸಹಿ ಮಾಡಿ ಈ ಸಹಿ ಅಮ್ಮನೆ ಮಾಡಿದ್ರಿ, ಇದಕ್ಕೆ ಯಾಕೆ ಸಂಶಯ ಪಡ್ತೀರಿ ನೀವು? ಸರ್, ಶುದ್ಧ ಸುಳ್ಳು ಸರ್. ವಿಷಯ ಆಗ್ಲೇಬೇಕು ಸರ್. ಮಿಸ್ಟರ್ ರಘುವೀರ್, ನೀವು ಸುಮ್ಮನಿರಿ. ಓಕೆ ಸರ್, ಓಕೆ. ನಾವು ಬಂದಿದ್ದೇವೆ. ಓಕೆ, ಸರಿಯಾಗಿ ಎನ್ಕ್ವೈರಿ ಮಾಡ್ತೇವೆ. ರೇಣುಕಮ್ಮವ್ರೆ, ಏನ್ ಸರ್? ಇಲ್ಲೊಂದು ಸಹಿ ಮಾಡಿ ನೋಡೋಣ. ಮಾಡಿ.
ಮಿಸ್ಟರ್ ದಿಲೀಪ್ ಸರ್, ಇದರಲ್ಲಿ ನಿಮ್ಮ ತಾಯಿಯವ್ರ ಸಹಿ ಇದಲ್ಲ. ಇದರಲ್ಲಿ ಏನೋ ನೀವು ಮೋಸ ಮಾಡಿದ್ದೀರಾ. ನಿಜ ಹೇಳಿ, ನನಗೆ ಸಮಸ್ಯೆ ಆಗ್ತದೆ ನೋಡಿ. ಈ ಸಹಿಯನ್ನ ನನ್ನ ಹೆಂಡತಿನೇ ಮಾಡೋದು. ಸುಳ್ಳು. ಆರೋಪನ ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ? ಬಾಯ್ ಮುಚ್ಚು. ಈಗ ತಿಳಿಯಿತು ನಿನ್ನ ದುರ್ಬೋಧನೆಯ ಬುದ್ಧಿ. ಯಾವುದೇ ಸಂದರ್ಭ ಬಂದರೂ ಪತಿಯನ್ನ ಜೈಲಿಗೆ ಹಾಕಲು ಅಂಜುವ ಹೆಣ್ಣು ನೀನಲ್ಲ ಎಂದು. ಮಿಸ್ಟರ್ ದಿಲೀಪ್, ಸುಮ್ಮನೆ ನೀವು ಬದಲಾಕೊಳ್ಬೇಡ. ತಾಯಿ ಅವರೇ, ನೀವೀಗ ಬನ್ನಿ, ಒಂದು ಸಹಿ ಮಾಡಿ ನೋಡೋಣ. ಈ ಅಕ್ಷರಕ್ಕೂ ತುಂಬಾ ಹೋಲಿಕೆ ಇದ್ದಂಗೆ ಕಾಣ್ತಿದೆ. ಮಿಸ್ಟರ್ ದಿಲೀಪ್ ಸರ್, ನೀವು ವಿದ್ಯಾವಂತರು ಇಂಥ ಹೇಸಿ ಕೆಲಸ ಮಾಡಬಾರ್ದಿತ್ತು. ಏನೋ ಪರಿಚಯದವರು ಅಂತ ಕೈ ಕೋಳ ಹಾಕೊಂಡು ಬಿಡಿಸ್ತಾ ಇದ್ದೇನೆ ನೋಡಿ. ಸ್ಟೇಷನ್ಗೆ ಬಂದು ಯಾರಾದ್ರೂ ಜಾಮೀನು ಕೊಟ್ಟರೆ ನಿಮಗೆ ಬಿಡುಗಡೆ ಮಾಡ್ತೇನೆ. ಪಿಸಿ ಕೋಳ ಹಾಕೋರಿ. ತಪ್ಪು ಮಾಡಿದವರನ್ನ ಬಿಡಿಸ್ಕೊಳ್ಳುವ ಹಕ್ಕು ನಮಗಿರಲ್ಲ. ನೀನು ಸುಮ್ಮನೆ ಬಿಡಮ್ಮ. ಅವರು ಮಾಡಿದ ಕರ್ಮವನ್ನ ಅವರು ಅನುಭವಿಸ್ತಾರೆ. ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವರನ್ನು ಜಾಮೀನು ಮೇಲಾದ್ರೂ ಬಿಡಿಸ್ಕೊಂಡು ಬಾರ. ಶಶಿಕಲಾ, ನೀನು ನನ್ನ ಹತ್ತಿರ ಪಾಪ ಪುಣ್ಯದ ಮಾತನಾಡಬೇಡ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲಾರೆ. ಒಂದು ವೇಳೆ ಈ ನೀಚ ಜಾಮೀನಿನ ಮೇಲೆ ಮನೆಗೆ ಬಂದರೂ ಸಹಿತ ಅವನ ಮುಖವನ್ನು ಸಹ ನೋಡಲಾರೆ. ಇವತ್ತೇ ಈ ಮನೆಯಲ್ಲಿ 2 ಭಾಗ ಆಗಲೇಬೇಕು. ಅವನ ಭಾಗದಲ್ಲಿ ಅವನಿರಲಿ, ನಮ್ಮ ಭಾಗದಲ್ಲಿ ನಾವಿರೋಣ. ನೀವೆಲ್ಲ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೋಗಿರುವ ಹಾಗೆ. ಸರ್, ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ. ಓಕೆ ಸರ್. ಹಲೋ ಸಿದ್ಧ, ಬೆಂಗಳೂರು ಅಂತ ಬಿಟ್ಟು ಬಂದು ಹೊಡ್ತಾ ತಿಂದು ಏನು ಸತ್ಕಾರ ಏನು ಪುರಸ್ಕಾರ ಅಂತೀನಿ. ಅದು ಬೆಂಗಳೂರು ಏನು ಅಲ್ಲ. ಎಲ್ಲೂ ನಿನ್ನ ದಿಮಾಕು ಬಿಡುದಿಲ್ಲ ಲೋಮಾರಯ್ಯ. ಸಮಾ ಬಡ್ತಿಗೆ ತಿಂದ್ಕೊಂಡು ಸೊತ್ಕಾರ ಇದ್ದೇನೋ ಸರಿಯಾಗಿ ಹೇಳಲೆ. ಅಯ್ಯೋ, ಇಷ್ಟು ಜನರಲ್ಲಿ ನಾನು ಮರ್ಯಾದೆ ಕುಳಿಬೇಡಿ. ಮರ್ಯಾದೆ ಇದ್ರೆ ಕಳಿಯೋದು ನಿನಗೆ. ಹಾ, ಇರ್ಲಿ ಮುಂದೆ ನೋಡು. ಈ ಗಡ್ಡದ ವೇಷ ಆಗ ಬರೋದಿಲ್ಲ. ಚಿಲ್ರಿ ಪಲ್ರಿ ಕೆಲಸ ಬಿಟ್ಟು ಬಿಡ್ಬೇಕು ಕಣ. ಏನಿದ್ರು ರೋಕ್ ಕೆಲಸಕ್ಕೆ ಹಾಕ್ಬೇಕು ನೋಡು. ಒಂದೇ ಕೆಲಸ ಕೈ ಹಾಕಿ ಬೆನ್ನೊಡದು ಮೆತ್ತಗೆ ಮಾಡಿಸಿದೀಯ. ಇನ್ನೇನು ರೋಕ್ ಮಾಡಿ ಕೆಲಸ ಅಲ್ಲ. ಇರು ಕೈ ಕಾಲು ಮುರಿಸಿ ಅಮಾತಾಯಿ ಮಾಡ್ಬೇಕಂತಿದ್ಯೇನೋ. ನಿನಗೆ ಅದಕ್ಕೆ ಕಾಮನ್ ಸೆನ್ಸ್ ಕಡಿಮೆ ಹೇಳೋದು. ನಾವು ಯಾರ್ದಾದ್ರು ಕೈಗೆ ಸಿಕ್ಕಿರ್ತಾನೆ ಅವ್ರು ನಮ್ಮ ಸೊಟ್ಟೆ ಮುರಿತಾರೆ. ಸಿಗಲಾರ್ದಂತ ಕೆಲಸ ಮಾಡ್ಬೇಕಪ್ಪ. ಅದು ಏನ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳಪ್ಪ. ನೋಡು, ಕೆಲಸ ಏನು ಚಲೋನೆ ಕೆಲಸ ಸಿದ್ಧ.
ಕಟ್ಟುಪಟ್ಟಿ ಮಾಡಿ ಪಾತ್ರೋ ತಗ್ಸ್ಕೊಂಡು ಬಿಟ್ರೆ ಪಟ್ಪಣೆ ಲಕ್ಷಾಧಿಪತಿ ಆಗ್ತೀವ. ಚಾಟಪಾಡಿ ಮಾಡಿ ತಕ್ಷ ಬಿಡೋದು, ಸಿಕ್ ಬಿದ್ರೆ ಜೈಲಿಗೆ ಹೋಗ್ತೇವೆ. ಎಷ್ಟು ಸೊಲೀಸ್ ಆಗಿರ್ತಿದ್ಯೋ ಮಾರಯ್ಯ. ಜೈಲ್ ಅಂದ್ರೆ ನಿಮ್ಗೆ ಸ್ವಲ್ಪ ಭಯ ಇಲ್ಲನ? ನೋಡೋ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಜನ್ಮಸ್ಥಳ ಅದಲ್ಲೇನೋ, ಅದರಂತ ಪವಿತ್ರವಾದ ಸ್ಥಳ ಜಗತ್ತಿನಲ್ಲಿ ಎಲ್ಲದಿ. ಮೇಲಾಗಿ ಜೈಲಿನಲ್ಲಿ ಏನ್ ಸೌಕರ್ಯ ಇಟ್ಟಾರಂತ ಗೊತ್ತುಂಟ? ಎಲ್ಲ ಸೌಕರ್ಯ ಇದೆ. ಒಂದು ಸಾರಿ ಅನುಭವ ಪಟ್ಟುಕೊಂಡ್ಬಿಟ್ರೆ ಏನಾಗ್ತದ? ಸರಿ ಹೋಗ್ಲಿ ಬಿಡು, ನಾ ಏನ್ ಮಾಡ್ಬೇಕಂತ ಅದನ್ನಾದ್ರೂ ಹೇಳು ಪುಣ್ಯಾತ್ಮ. ನೋಡು, ಮಧ್ಯರಾತ್ರಿ ಸೊದ್ದಿಲ್ದ ಮನೆ ಪೂಜೆ ಮಾಡೋದು, ಸಿಕ್ಕದೆಲ್ಲ ದೋಚ್ಕೊಂಡು ಪರಾರಿಯಾಗುದು. ಅಲ್ಲ ಉಪಾಯ ಏನು ಚೆನ್ನಾಗಿದೆ, ಸಿಕ್ಕ ಬಿದ್ರು ಪಜೀತಿ. ನಡಿಯೋ ಆದದ್ದಾಗ್ತದೆ.